ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಮೂಲ ಹುಡ್ಕಕ್ ಶುರು ಮಾಡ್ಬಿಡ್ತಾನೆ. ಅಮ್ಮ ಶಾಂತಿ, ಯಜಮಾನ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನೀನು. ಹಾ, ಸಿಚುವೇಶನ್ ನೋಡ್ಕೊಂಡು ನಾನು ಕೇಳಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ಈಗ ಸಿಕ್ಕಿರೋ ಅಂತ ಕ್ಲೂನಲ್ಲಿ ನಾನು ಮಂತ್ರನ್ ಪರವಾಗಿದ್ದೀನಿ. ಇನ್ನೂ ಅವಳಗ್ ಹತ್ರ ಆಗ್ಬೇಕು. ನಿಧಾನಕ್ ಹತ್ರ ಆಗಿ ಎಲ್ಲಾ ವಿಷಯನೂ ಅವಳ ಬಾಯಲ್ಲಿ ಬಿಡಿಸೋದಿಕ್ಕೆ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು. ಶಾಂತಿ, ನೀನು ಮಂತ್ರ ಹತ್ರ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆಗಿರುವಂತ ಐಡಿಯಾ ಇದೆ. ಆದ್ರೆ ಆ ಐಡಿಯಾ ಹೇಳ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ ನೋಡಿ, ಇವಾಗ್ಲೇ ಹೇಳ್ತಾ ಇದ್ದೀನಿ. ನೀನ್ ನನಗೆ ಯಾವುದೇ ಕಾರಣಕ್ಕೂ ಬೈಬಾರ್ದು. ಹಲೋ, ಹೇಳಕ್ ಮುಂಚೆನೆ ಬೈಬಾರ್ದು ಅಂದ್ರೆ ಅದೇನ್ ಹೇಳ್ತೀಯೋ ಹೇಳು, ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ. ಏಯ್, ನೋಡು 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 ನೋಡು, ಇದಕ್ಕೆ ನಾನು ಆಗ್ಲೇ ಹೇಳಿದ್ದು. ನೀನು ಕೋಪ ಮಾಡ್ಕೊಳಂಗಿದ್ರೆ ನಾನು ಐಡಿಯಾನೇ ಹೇಳಲ್ಲ ಅಂತ. ನೀನು ಬುದ್ಧಿ ಇದ್ದು ಮಾತಾಡ್ತಿದ್ಯಾ ಅಥವಾ ಏನು? ಯಾರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಹೇಳಕ್ಕಿಂತ ಮುಂಚೆನೆ ಇದೆಲ್ಲ ಯೋಚನೆ ಮಾಡಲ್ವಾ? ಏಯ್, ನಾನ್ ಹೇಗೋ? ಅಲ್ಲ, ಇವಾಗ ನೀನ್ ಯಾರು? ನಾನು ಶಾಂತಿ. ಯಾವ ಶಾಂತಿ? ಅಲ್ಲ, ಇವಾಗ ನನಗ್ ಗೊತ್ತು ನೀನ್ ಶಾಂತಿ ಅಂತ. ಅವ್ರಿಗೆ ಗೊತ್ತಾ? ಶಾಂತಿಯಾಗಿ ಕೆಲಸ ಮಾಡು ಅಂತ ನಾನು ಹೇಳಲ್ಲ, ಆದ್ರೆ ಅರ್ಚನಾಗಿ ಕೆಲಸ ಮಾಡಬಹುದಲ್ಲ. ಅರ್ಚನಾಗಿ ಏನೆಲ್ಲ ಮಾಡಿಲ್ಲ ಇಲ್ಲಿವರೆಗೂ. ಇದೊಂದು ಮಾಡ್ಬಿಟ್ರೆ ಏನಾಗುತ್ತೆ? ಏನೋ ನಾನು ಹೇಳ್ದಂಗೆ ಮಾಡಿದ್ರೆ ನಿನಗೆ ಬೇಕಾದಂಗೆ ಮಂತ್ರ ಹತ್ರ ಒಂದು ಸ್ವಲ್ಪ ಹತ್ರ ಆಗ್ಬೋದು. ನೋಡು, ನನಗೆ ಐಡಿಯಾ ಬಂತು, ಹೇಳಿದೆ. ಇಷ್ಟ ಇಲ್ವಾ? ಬಿಟ್ಬಿಡು. ನೋಡು, ನನಗೆ ಬಹಳಷ್ಟು ಕೆಲಸಗಳಿದ್ದಾವೆ. ನಿನಗೆ ನನಗಿಂತ ಜಾಸ್ತಿ ಕೆಲಸ ಇದೆ. ಕಾರ್ ಒಳಗಿರ್ತೀನಿ, ಬಂದ್ಬಿಡು. ಇವನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಸ್, ಶಾಂತಿಯಾಗಿ ನಾನ್ ಮಾಡೋದ್ ತಪ್ಪು, ಅರ್ಚನಾಗಿ ಮಾಡೋದ್ ರೈಟ್ ಅಲ್ವಾ? ರೈಟ್, ಏನಾದ್ರೂ ಮಾಡ್ಬೇಕಲ್ಲ. ಎಸ್. ಇಷ್ಟೇನಾ ಸುಕೃತ? ನನ್ ಮೇಲೆ ನಿಂಗಿದ್ದ ಪ್ರೀತಿ ವಿಶ್ವಾಸ ಇಲ್ಲ? ಬೇರೆಯವ್ರು ಯಾರೋ ನನ್ ಬಗ್ಗೆ ಏನೇನೋ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಆದ್ರೆ ನೀನ್ ಮಾತ್ರ ಎಲ್ರಿಗಿಂತ ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈಗ ನನ್ ಮೇಲಿದ್ದ ವಿಶ್ವಾಸ ನಿನ್ಗೂ ಹೊರಟೋಯ್ತ ಸುಕ್ಕು? ನಿಮ್ ಸುತ್ತ ಇಷ್ಟೆಲ್ಲ ನಡೀತಿರುವಾಗ ಒಂದೊಂದ್ಸಲ ನಾವು ಅದಕ್ ಜವಾಬ್ದಾರಿ ಆಗಿರ್ತೀವಿ ಅಲ್ವಾ? ಯಾರೋ ಒಬ್ಬ ಅವನ್ ಮುಖನೂ ತೋರಿಸ್ತಿಲ್ಲ, ಗೊತ್ತು ಗುರಿ ಇಲ್ಲ, ಫೋಟೋ ಕಳಿಸ್ದ, ಸೀರೆ ಕಳಿಸ್ದ, ದಿನಕ್ಕೊಂದ್ ಲೆಟ್ರ್ ಕಳಿಸ್ದ, ಮದ್ವೆ ಆಗಿದೆ ಅಂತ ಸುಳ್ಳು ಹೇಳ್ದ. ಆ ಜವಾಬ್ದಾರಿ ನನಗಿರಲ್ವಾ? ನಾನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ ಅಂತ? ಅವನ್ ಮಾತ ನೀವ್ ನಂಬ್ತಿದ್ದೀರಲ್ಲ, ನಾನ್ ಹೇಳ್ತಿರೋದ್ ನಿಜ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅಟ್ಲೀಸ್ಟ್ ನೀನಾದ್ರೂ ಅತ್ತೆಗೆ ಹೇಳಿ ಅರ್ಥ ಮಾಡಿಸ್ಬೋದಿತ್ತು. ಅದ್ ಹೇಗ್ ನೀವ್ ನನ್ನನ್ ಬಿಟ್ಟು ಅಷ್ಟ್ ದೂರ ಹೋದ್ರೋ ಗೊತ್ತಾಗ್ತಿಲ್ಲ. ನನ್ ಮಾತನ್ನು ನಂಬ್ತಿಲ್ಲ. ಅಪನಂಬಿಕೆ ಅನ್ನೋದು ಹೇಗೆ, ಯಾವಾಗ, ಯಾರ ಮೇಲ್ ಬೇಕಾದ್ರೂ ಬರ್ಬೋದಲ್ವಾ? ಅಂದ್ರೆ ನೀವಿಬ್ರು ಇಷ್ಟ ದಿನ ನನ್ ಮೇಲೆ ಅಪನಂಬಿಕೆ ಇಟ್ಕೊಂಡಿದ್ರಾ? ನಾನ್ ಹೇಳ್ತಾ ಇರೋದ್ ನಿನ್ಗೆ ಅರ್ಥ ಆಗ್ತಿಲ್ವಾ? ಆ ಲೆಟರ್ ಯಾರ್ದು ಅಂತಾನೆ ನನಗ್ ಗೊತ್ತಿಲ್ಲ. ನೀನೇ ಯೋಚನೆ ಮಾಡು ಸುಕೃತ, ನಿಜವಾಗ್ಲೂ ಆ ರೀತಿ ವ್ಯಕ್ತಿ ಇದ್ದಿದ್ರೆ ನೇರವಾಗಿ ಬರ್ತಿದ್ದ ತಾನೆ? ಯಾಕೆ ನಿಮ್ಮಮ್ಮಂಗೆ ಅರ್ಥ ಆಗ್ತಿಲ್ಲ? ಅವರು ಎಷ್ಟು ದೊಡ್ಡವರು, ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಹಕ್ಕು ಅವ್ರಿಗೂ ಇದೆ, ಅದು ನಾನು ಒಪ್ಕೋತೀನಿ. ಯಾವುದೋ ವಿಷಯ ಕೋಪ ಮಾಡ್ಕೊಂಡಿದಾರಲ್ಲ, ಅದೇ ನಂಗೆ ನೋವಾಗ್ತಿರೋ ವಿಷಯ. ನಾನೇನು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಯಾರನ್ನು ಯಾರಿಂದನೂ ದೂರ ಮಾಡಿಲ್ಲ. ಇಡೀ ಮನೇಲಿ ಎಲ್ರಿಗಿಂತ ಮೊದ್ಲು ನಾನೇ ಪ್ರೀತಿ ಮಾಡಿ ಹಣೆ ಕುಂಕುಮ ಇಟ್ಟು ಬಾರೆ ಕಂದಮ್ಮ ಅಂತ ನನ್ನ ಮನೆ ಒಳಗಡೆ ಸೇರಿಸ್ಕೊಂಡಿದ್ದು ನಾನೇನೆ. ಈ ತರ ಒಂದು ಸಿಡ್ಲು ಬಡಿಯುವಂತ ವಿಷಯ ನಡೆದ್ರೆ ನಾನಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ರು ನಾನ್ ತಗೊಂಡಿರೋ ನಿರ್ಧಾರನೇ ತಗೋತಾರೆ. ನಂಬಿಕೆ ಅನ್ನೋದನ್ನ ಹುಟ್ಟಿಸ್ಬಾರ್ದು, ತಾನಾಗೆ ಬರ್ಬೇಕು. ನಿನ್ ಕಡೆಯಿಂದ ನಮಗ್ ಬರ್ಬೇಕಾಗಿರೋದು ಯಾವ್ದು ಬರ್ತಿಲ್ವೇ?
ನೋಡು ನೋಡು, ಈಗ್ಲೂ ಯಾವ್ದೋ ಫೋನ್ ಬರ್ತಾ ಇದೆ ನಿನ್ಗೆ. ನೀನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ನೀನೊಂಥರ ಈ ಮನೇಲಿ ರಹಸ್ಯವಾಗೇ ಇದ್ಯಾ. ಅತ್ತೆ, ಇದು ಕಾಲ್. ನೀವು ದೊಡ್ಡವ್ರು ನನ್ನ ಜೊತೆ ಮಾತಾಡ್ತಿದ್ರೆ ಮರ್ಯಾದೆಗೋಸ್ಕರ ಕಾಲ್ ರಿಸೀವ್ ಮಾಡ್ತಿಲ್ಲ ಅಷ್ಟೇ. ಓಹೋ, ದೊಡ್ಡೋರು ಮರ್ಯಾದೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸರಿ ಸರಿ ಸರಿ, ನನಗ ಮರ್ಯಾದೆ ಎಲ್ಲ ಏನು ಬೇಡ. ಕಾಲ್ ರಿಸೀವ್ ಮಾಡಿ ಮಾತಾಡು. ಸ್ಪೀಕರ್ಗೆ ಹಾಕು, ನಾವು ಕೇಳಿಸ್ಕೊತೀವಿ. ಈ ಫೋನ್ ಕಾಲ್ನ ಅತ್ತೆ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ, ಈಗ ಹುಟ್ಟಿರೋ ನಂಬಿಕೆನೋ ಬೂದಿ ಆಗೋಗುತ್ತೆ. ನಿನ್ ಮನ್ಸಲ್ಲಿ ಏನು ಇಲ್ಲ ತಾನೆ? ಹಾಗಿಲ್ಲ ಅನ್ನೋದೇ ನಿಜ ಆಗಿದ್ರೆ ಫೋನ್ ರಿಸೀವ್ ಮಾಡಿ ಫೋನ್ ಸ್ಪೀಕರ್ ಎಲ್ಲ ಹಾಕು. ನಿನ್ ಜೊತೆ ಯಾರು ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ, ಯಾವ್ದು ನಂಬಿಕೆ ಯಾವ್ದು ಅಪನಂಬಿಕೆ ಅಂತ ನಾವು ಸ್ವಲ್ಪ ಕೇಳಿಸ್ಕೊತೀವಿ. ಅಮ್ಮ ಕೇಳ್ತಿದಾರಲ್ವಾ, ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಮೋಡ್ಗೆ ಹಾಕಿ. ಯಾರು ಏನ್ ಮಾತಾಡ್ತಾರೆ ಅಂತ ನಾವು ಕೇಳಿಸ್ಕೊತೀವಿ. ಯಾರಿಗ್ ಗೊತ್ತು, ಆ ಕಾಲಲ್ಲಿ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಿರೋ ವಿಷಯ ಇರ್ಬೋದಲ್ವಾ? ರಿಸೀವ್ ಮಾಡಿ. ನೋಡುದ್ಯಾ, ನಾನ್ ತಪ್ಪು ಮಾಡಿಲ್ಲ ಅಂತ ಇಷ್ಟುದ್ದ ಮಾತಾಡ್ದೆ. ಈಗ ನಾನು ಹೇಳಿದ್ದೆಲ್ಲ ಸರಿಯಾಗಿದೆ ತಾನೆ? ನಿನ್ ಮನ್ಸಲ್ಲಿ ಏನು ಇಲ್ಲ ಅಂದ್ರೆ ಧೈರ್ಯವಾಗಿ ಫೋನ್ ರಿಸೀವ್ ಮಾಡಿ ಮಾತಾಡು. ಯಾಕೋ ನೀನ್ ನೋಡ್ತಾ ಇರೋ ನೋಟನೇ ಸರಿ ಇಲ್ವಲ್ಲ? ನಾನ್ ಹೇಳ್ತಾ ಇರೋದೇ ಕರೆಕ್ಟು. ನಿನ್ ಹತ್ರ ದೊಡ್ಡ ರಹಸ್ಯನೇ ಇದೆ. ಈ ಭಾಮಿನಿ ಯಾವಾಗ ಏನ್ ಯೋಚನೆ ಮಾಡ್ತಾಳೋ ಅದು ಸರಿಯಾಗೇ ಇರತ್ತೆ. ಒಂದ್ ವೇಳೆ ಇವತ್ತು ಈ ಜಾಗದಲ್ಲಿ ನನ್ನ ಶಾಂತಿ ಇದ್ಲು ಅಂತ ಇಟ್ಕೋ, ಈ ಥರ ಫೋನ್ ಬಂದಾಗ ಅವಳು ರಿಸೀವ್ ಮಾಡದೆ ಇರ್ತಿರ್ಲಿಲ್ಲ. ಅಷ್ಟೇ ಯಾಕೆ, ಫೋನ್ನ ರಿಸೀವ್ ಮಾಡಿ ನನ್ ಮುಂದೆ ಇಟ್ಟು ಹೋಗಿರೋಳು, ಇಲ್ಲ ನನ್ನ ಕೈಲಿ ಕೊಟ್ಟು ಹೋಗಿರೋಳು. ಯಾಕೆ ಅಂದ್ರೆ ಅವಳ ಮನಸ್ಸು ಅಷ್ಟು ಪರಿಶುದ್ಧವಾಗಿತ್ತು, ಸ್ಫಟಿಕದಷ್ಟು ಪರಿಶುದ್ಧ. ಅವಳು ಯಾವತ್ತೂ ಈ ತರ ಮುಚ್ಚುಮರೆ ಮಾಡ್ಲೇ ಇಲ್ಲ. ವಜ್ರ ವಜ್ರ ಅವಳು. ಆದ್ರೆ ನೀನು ಬರೀ ಗಾಜು, ಬರೀ ಗಾಜು.